ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಹೌದಲ್ವಾ? ನಾವಿಂದ ನೀಡೋದು ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದೇ ಹೊರತು ನೆರೆಮನೆ ಸುಡುವುದಿಲ್ಲ. ಹಾಗೆ ನಮ್ಮಲ್ಲಿನ ಕೋಪ ನಮ್ಮನ್ನೇ ನಾಶ ಮಾಡುವುದೇ ಹೊರತು ಬೇರೆಯವರನ್ನಲ್ಲ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು. ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಮನೆ ದೊಡ್ಡದಲ್ಲ, ಮನ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಜೀವಿಗೆ, ದಯವೇ ಧರ್ಮದ ಮೂಲವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಪಿತರಾದಂಥ ಅಪ್ಪ ಬಸವಣ್ಣವ್ರನ್ನ ನೆನೆಯುತ್ತಾ, ಇಂದು 893ನೇ ಜಯಂತ್ಯೋತ್ಸವ. ಗುರು ಬಸವಣ್ಣನವರು ಈ ಇಳೆಗೆ ಬಂದು 893 ವರ್ಷಗಳಾಗಿರೋದ್ರಿಂದ ಇಂದು ರಾಜಾಜಿನಗರದ ಬಸವ ಮಂಟಪದಲ್ಲಿ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ಲಿಂಗಾನಂದಪ್ಪಾಜಿಯವರ ಆಶ್ರಮದಲ್ಲಿ ಸುಮಾರು 45 ವರ್ಷಗಳಿಂದ ಗುರು ಬಸವ ಜಯಂತಿಯನ್ನ ಇದೇ ಸ್ಥಳದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಅಂತಹ ಗುರು ಬಸವ ಜಯಂತಿಯ ಪ್ರಯುಕ್ತ ಸುಮಾರು 3 ದಿನಗಳಿಂದ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ಇಷ್ಟಲಿಂಗ ಪೂಜೆಯ ಒಂದು ಅಭಿಯಾನವನ್ನ ಶುರು ಮಾಡಿದ್ದೀವಿ. ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದರ ಪ್ರಯುಕ್ತ 3 ದಿನಗಳ ಕಾಲ ಬಸವ ಮಂಟಪದಲ್ಲಿ ಕಾರ್ಯಕ್ರಮಗಳು ನಡೆದವು. ಬಸವೇಶ್ವರ ಪೂಜಾರೋಥ, ಉಪನ್ಯಾಸಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡ್ಕೊಂಡ್ಬಂದು ಇಂದು ಅಪ್ಪ ಬಸವಣ್ಣನವರ ಬಸವ ಜಯಂತಿ 893ನೇ ಬಸವ ಜಯಂತಿಯ ಪ್ರಯುಕ್ತ ನಮ್ಮ ನಾದ ಬ್ರಹ್ಮನಾರಾದಂಥ ಹಂಸಲೇಖ ಅವರು ಬಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅದ್ಭುತವಾದ ಒಂದು ವಿಷಯ ಮಂಡನೆಯನ್ನ ಮಾಡಿದ್ದಾರೆ. ಲೋಕಾಯುಕ್ತ ಹೇಗೋ ಹಾಗೆ ಇಡೀ ಜಗತ್ತಿಗೆ ಆ ಲೋಕಾಯುಕ್ತ ಆಯತ ಅನ್ನುವಂತಹ ಪದವನ್ನ 12ನೇ ಶತಮಾನದಲ್ಲಿ ಶರಣರು ಕೊಟ್ಟಿದ್ರು. ಆ ಆಯತವನ್ನ ಮಾಡಿಕೊಂಡು ಆ ಕಟ್ಟಳೆಗಳ ಒಂದು ಸಂಬಂಧವೇ ಲಿಂಗ ಆಯತ ಅನ್ನುವಂತಹ ಮಾತನ್ನ ಅದ್ಭುತವಾಗಿ ಆ ಧರ್ಮಪಿತರ ಸಮಾನತೆಯನ್ನ 12ನೇ ಶತಮಾನದಲ್ಲಿ ಏನು ಬೋಧಿಸಿದ್ರು, ಇವನಾರವ ಇವನಾರವ ಇವನಾರವನೆಂದೆಸೆಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ಹಾಗೆ ಎಲ್ಲರೂ ನಮ್ಮವರೇ ಅನ್ನುವಂಥ ಭಾವನೆಯನ್ನ 12ನೇ ಶತಮಾನದಲ್ಲಿ ಆ ಒಂದು ಕಲ್ಯಾಣ ಕ್ರಾಂತಿ ಆಗುವುದರ ಮುಖಾಂತರ ಇಡೀ ಸಮಾಜವನ್ನ ಒಂದು ವೈಚಾರಿಕ ಕ್ರಾಂತಿಯನ್ನ ಮಾಡಿ ಎಲ್ಲರ ಹಾರವನಿಂದ ಭಂಗಿಯವರೆಗೂ ಎಲ್ಲರೂ ಸಮಾನರು ಅಂತ ಹೇಳಿ ಸಮಾಜವನ್ನ ಕಟ್ಟಿ ಬಸವ ಕಲ್ಯಾಣದಲ್ಲಿ 32 ವರ್ಷಗಳಿದ್ದು ಒಟ್ಟಾಗಿ 63 ವರ್ಷ ಈ ಇಳೆಯಲ್ಲಿ ಬದುಕಿ ಇಡೀ ಒಂದು ಜಗತ್ತಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಾಗೆ ಜಗತ್ತಿಗೆ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತಹ ಒಂದು ರಾಜ್ಯ ಮತ್ತು ಊರು ಬಸವ ಕಲ್ಯಾಣ. ಅದು ಕರ್ನಾಟಕ ರಾಜ್ಯದಲ್ಲಿದೆ. ಆ ಪ್ರಜಾಪ್ರಭುತ್ವದ ಮಹತ್ವವನ್ನ ತಿಳಿಸಿಕೊಟ್ಟದ್ದಷ್ಟೇ ಅಲ್ಲ, ಅಳವಡಿಸಿ ಸಮಾನತೆಯ ಹರಿಕಾರರಾಗಿ ಮೆರೆದಂಥವರು ನಮ್ಮ ಧರ್ಮಪಿತ ಬಸವಣ್ಣವರು ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದಾಗೆ ಪ್ರಧಾನಮಂತ್ರಿಯವರು ಕೂಡ ಇತ್ತೀಚೆಗೆ ತಮ್ಮ ಭಾಷಣದಲ್ಲಿ ಹೇಳಿರೋದನ್ನ ತಾವೆಲ್ಲರೂ ಗಮನಿಸಬಹುದು. ಅಂತ ಸಮಾನತೆಯ ಹರಿಕಾರರಾದಂತ ಪರಮ ಪೂಜ್ಯ ಅಪ್ಪ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಇಂದು ವಚನ ಗಾಯನ, ಬಸವೇಶ್ವರ ಪೂಜಾರೋಥ ಹಾಗೂ ಉಪನ್ಯಾಸಗಳ ಮುಖಾಂತರ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡುವುದರ ಮುಖಾಂತರ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಆಚರಣೆಯನ್ನ ಮಾಡಿದ್ದೇವೆ. ಪರಮ ಪೂಜ್ಯ ಬಸವಯೋಗಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಗಂಗಾ ಮಾತಾಜಿಯವರ ಆಶೀರ್ವಾದದೊಂದಿಗೆ ಎಲ್ಲವೂ ಸಾಂಗವಾಗಿ ನಡೆದು ಈಗ ಒಂದು ದಾಸೋಹ ಪದ್ಧತಿಯನ್ನ ಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ತಂದಿದ್ರು. ನಿಮಗೆಲ್ಲರಿಗೂ ಗೊತ್ತಿರಬಹುದು, ತುಮಕೂರಿನ ಶ್ರೀಗಳು ನಡೆದಾಡುವ ದೇವರು, ಅವರು ಕೂಡ ದಾಸೋಹಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಈ ಕಾರ್ಯಕ್ರಮ ದಾಸೋಹದೊಂದಿಗೆ ಪರಿಪೂರ್ಣಗೊಂಡು ಎಲ್ಲರೂ ಹರ್ಷ ಭರಿತರಾಗಿ
ತಮ್ಮ ತನುಮನ ಧನಗಳ ಸಹಾಯದಿಂದ ಈ ಒಂದು ಬಸವ ಜಯಂತಿಯನ್ನ ಸಾರ್ಥಕವಾಗಿ ಆಚರಣೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ರಾಷ್ಟ್ರೀಯ ಬಸವದಳದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನನ್ನ ಹೆಸರು ಚಂದ್ರಮೌಳಿ. ಆ ಒಂದು ಖುಷಿಯನ್ನ ಆನಂದವನ್ನ ಜನಗಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಖುಷಿ ಆಯ್ತು. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಮಾತು, ನಾವು ವಿಶ್ವ ಶಾಂತಿಗಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿದ್ವಿ. ಅದು ಮಾಡಿದ ನೆಕ್ಸ್ಟ್ ಡೇನೆ ಅಲ್ಲಿ ಏನು ಯುದ್ಧ ನಡೀತಾ ಇತ್ತು ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇದೇ ಬಸವ ಮಂಟಪದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ರಾಷ್ಟ್ರೀಯ ಬಸವದಳದವರು ವಿಶ್ವ ಶಾಂತಿಗಾಗಿ ಪೂಜ್ಯ ಗಂಗಾ ಮಾತಾಜಿಯವರು ಬಸವ ಜಯಂತಿಯ ಪ್ರಯುಕ್ತ ಎಲ್ಲರೂ ವಿಶ್ವ ಶಾಂತಿಗಾಗಿ ಇಷ್ಟಲಿಂಗ ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಅದನ್ನ ಮಾಡಿದ ರಿಸಲ್ಟ್ 2-3 ದಿನದಲ್ಲೇನೆ ಅಲ್ಲಿ ಒಂದು ಯುದ್ಧ ಕದನ ವಿರಾಮ ಬಂತು. ಹಾಗಾಗಿ ಇಷ್ಟಲಿಂಗ ಪೂಜೆಗೆ ಅಷ್ಟೊಂದು ಮಹತ್ವ ಇದೆ ಅನ್ನೋದನ್ನು ಕೂಡ ಈ ಮೂಲಕ ತಿಳಿಸುತ್ತಾ ನನ್ನ 2 ನುಡಿಗಳನ್ನ ಬಸವಣ್ಣರ ಪಾದಕ್ಕೆ ಅರ್ಪಿಸ್ತೇನೆ. ಇಡೀ ಭಾರತದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಅನ್ನುವಂತ ಸತ್ಸಂಕಲ್ಪದೊಂದಿಗೆ ಇಂದಿನ ಬಸವ ಜಯಂತಿಯನ್ನ ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಲ್ಲ ಜಾತಿ ಜನಾಂಗ ಅಷ್ಟೇ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಾಧನೆಯನ್ನ ಮಾಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿರ್ತಕ್ಕಂಥವರು. ಅಂತಹ ಬಸವಣ್ಣನವರ ಒಂದು 893ನೇ ಜಯಂತಿ ಕಾರ್ಯ ಇವತ್ತು ಇಂದು ವಿಶ್ವ ಕಲ್ಯಾಣ ಮಿಷನ್, ರಾಷ್ಟ್ರೀಯ ಬಸವದಳ ಹಾಗೂ ಬಸವ ಧರ್ಮ ಪೀಠದ ವತಿಯಿಂದ ಜರುಗಿದೆ. ಬಸವಣ್ಣನವರ ಈ ಒಂದು ಜಯಂತಿ ಕಾರ್ಯಕ್ರಮ ಜಗತ್ತಿನಾದ್ಯಂತ ಕೂಡ ನಡೀತಾ ಇದೆ. ಯಾಕೆ ಅಂತಂದ್ರೆ ಅವರು ಒಂದು ಸಮಾಜಕ್ಕಾಗ್ಲಿ, ಒಂದು ಧರ್ಮಕ್ಕಾಗ್ಲಿ, ಒಂದು ಸಮುದಾಯಕ್ಕಾಗಿ ಮೀಸಲಾಗಿಲ್ಲ. ಅದು ಮಾನವ ಕುಲಕ್ಕೆ ಅಲ್ಲ, ಇಡೀ ವಿಶ್ವದ ಸಕಲ ಜೀವರಾಶಿಗಳಿಗೂ ಕೂಡ ಬಸವಣ್ಣನವರು ಬೇಕಾಗಿರ್ತಕ್ಕಂತಹ ವ್ಯಕ್ತಿ. ಅಂತಹ ಬಸವಣ್ಣನವರ ವಚನ ಸಾಹಿತ್ಯವನ್ನ ಮತ್ತು ಬಸವ ತತ್ವವನ್ನ ಪ್ರಚಾರ ಮತ್ತು ಪ್ರಸಾರವನ್ನ ಎಲ್ಲಾ ನಾಡಿನ ಜನತೆಗಳು ಮಾಡಬೇಕಾಗಿ ತಮ್ಮಲ್ಲಿ ಸೂಚಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿರ್ತಕ್ಕಂತಹ ಶ್ರೇಯಸ್ಸು ಕೂಡ ಬಸವಾದಿ ಶರಣರು ವಚನ ಸಾಹಿತ್ಯ ಮೂಲಕ ಉಳಿಸಿ ಬೆಳೆಸಿದ್ದಾರೆ. ಅಂತ ಶ್ರೇಯಸ್ಸು ಕೂಡ ಬಸವಣ್ಣನವರಿಗೆ ಸಲ್ಲುತ್ತೆ. ಹಾಗಾಗಿ ಕನ್ನಡದಲ್ಲಿರ್ತಕ್ಕಂತಹ ಕನ್ನಡಿಗರ ಪ್ರತಿಯೊಬ್ಬರ ಆಸ್ತಿ ಬಸವಣ್ಣನವರು. ಅವರ ಒಂದು ವಚನ ಸಾಹಿತ್ಯ ಮತ್ತು ಅವರ ವಚನ ತತ್ವವನ್ನ ನೀವು ಎಲ್ಲರ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಗತ್ತಿಗೆ ಪ್ರಚಾರ ಮಾಡೋಣ. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಅಂಧಕಾರ ಅಹಂಕಾರ ತುಂಬಿದೆ. ಆ ಕಾರಣದಿಂದ ಯುದ್ಧಗಳು ನಡೀತಾ ಇದೆ. ಆ ಎಲ್ಲಾ ಯುದ್ಧಕ್ಕೂ ಎಲ್ಲ ಕಾರಣಕ್ಕೂ ಕೂಡ ಬಸವಣ್ಣನವರ ವಚನ ಸಾಹಿತ್ಯ ಒಂದೇ ಮೂಲ ಮದ್ದು ಅನ್ನುವಂತಹ ಮಾತನ್ನ ತಿಳಿದು ನಾವು ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನ ಪ್ರಚಾರ ಮಾಡಲಿಕ್ಕೆ, ಶಾಂತಿಯನ್ನ ನೆಮ್ಮದಿಯನ್ನ ನೆಲೆಗೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಇಂದಿನ ಒಂದು 890ನೇ ಬಸವ ಜಯಂತಿ ನಿಮಿತ್ತ ನಾಡಿನ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಸೃಷ್ಟಿಕರ್ತ ಲಿಂಗದೇವ ಬಸವಣ್ಣನವರು ಕರುಣಿಸ್ಲಿ. ಅಷ್ಟೇ ಅಲ್ಲ, ರೈತರ ಮುಖದಲ್ಲಿ ಒಂದು ಹೊಸತನವನ್ನ ಬರಲಿ ಅನ್ನುವಂತಹ ಒಂದು ಸಂಕಲ್ಪದೊಡನೆ ಬಸವ ಜಯಂತಿಯ ಎಲ್ಲರಿಗೂ ಕೂಡ ಶುಭಾಶಯಗಳು. ಶರಣು ಶರಣಾರ್ಥಿ.